ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ನಡೆದಿದೆ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಚಾಲನಾ ವೃತ್ತಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹಾಸನ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ದಿನಾಂಕ 3/3/2025ರಿಂದ 29/3/2025ವರೆಗೂ ಚಾಲನಾ ವೃತ್ತಿ ಪರೀಕ್ಷೆಗೆ ಪಟ್ಟಿ ಬಿಡುಗಡೆ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ದಿನಾಂಕ 3ನೇ ತಾರೀಕಿನಿಂದ ದಿನಾಂಕ 13ನೇ ತಾರೀಕುವರೆಗೂ ಅಭ್ಯರ್ಥಿಗಳಿಗೆ SMS ಬಂದಿದ್ದಾವೆ. 14, 15 ಕೂಡ ಬಂದಿರಬಹುದು. ಬಟ್ ಇನ್ನು ಆ ಒಂದು ಮಾಹಿತಿ ನನಗಿನ್ನೂ ಸಿಕ್ಕಿಲ್ಲ. ಸಿಕ್ಕರೆ ಖಂಡಿತವಾಗ್ಲೂ ತಿಳಿಸ್ತೀನಿ. ನನ್ನ ಅನಿಸಿಕೆ ಪ್ರಕಾರ ಅಲ್ಲಿ ನೋಡ್ಬೋದು ನೀವು, ದಿನಾಂಕ 10/3/2025ರಂದು ಹಾಸನ ತರಬೇತಿ ಕೇಂದ್ರದಲ್ಲಿ ನಿಗದಿಪಡಿಸಲಾಗಿದ್ದ ಚಾಲನಾ ವೃತ್ತಿ ಪರೀಕ್ಷೆಯನ್ನು ಕಾರಣಾಂತರದಿಂದ ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನು ತಮಗೆ SMS ಮೂಲಕ ತಿಳಿಸಲಾಗುವುದು. ನೋಡ್ಬೋದು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಒಂದು SMS ಆಗಿರುತ್ತೆ. ನೋಡ್ಬೋದು ಸ್ನೇಹಿತರೆ ನೀವಿಲ್ಲಿ. ಅದೇ ರೀತಿ ನೋಡಿ, ದಿನಾಂಕ 11/3/2025ರಂದು ಕೂಡ ಪರೀಕ್ಷೆಯನ್ನು ಕಾರಣಾಂತರದಿಂದ ಮುಂದಿನ ದಿನಾಂಕವನ್ನು ತಮಗೆ SMS ಮೂಲಕ ತಿಳಿಸಲಾಗುವುದು. ಅಂದರೆ ಕಾರಣಾಂತರದಿಂದ ನಿಮಗೆ ನಿಗದಿಪಡಿಸಲಾಗಿತ್ತು ಆ ಒಂದು ಡೇಟು ಮುಂದೂಡಲಾಗಿದೆ. ನೆಕ್ಸ್ಟ್ ಡೇಟ್ ನಿಮ್ಗೆ ಯಾವತ್ತು ಮತ್ತೆ ತಗೊಳ್ತೀವಿ ಅಂತಕ್ಕಂಥದ್ದು ನಿಮ್ಮ ಫೋನಿಗೆ SMS ಮೂಲಕ ತಿಳಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಸ್ನೇಹಿತರೆ. ಜೊತೆಗೆ ನೆಕ್ಸ್ಟ್ ಡೇಟ್ ಕೂಡ ನೀವು ನೋಡ್ಬೋದು. ನೋಡಿ ಸ್ನೇಹಿತರೆ, 12/3/2025ರಂದು ಹಾಸನ ತರಬೇತಿ ಕೇಂದ್ರದಲ್ಲಿ ನಿಗದಿಪಡಿಸಲಾಗಿದ್ದ ಚಾಲನಾ ವೃತ್ತಿ ಪರೀಕ್ಷೆಯನ್ನು ಕಾರಣಾಂತರದಿಂದ ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನು ತಮಗೆ SMS ಮೂಲಕ ತಿಳಿಸಲಾಗುವುದು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ. ನೆಕ್ಸ್ಟ್ ಡೇಟ್ ಕೂಡ ನೋಡ್ಬೋದು ನೀವು. ದಿನಾಂಕ 13/3/2025ರಂದು ಹಾಸನ ತರಬೇತಿ ಕೇಂದ್ರದಲ್ಲಿ ನಿಗದಿಪಡಿಸಲಾಗಿದ್ದ ಚಾಲನಾ ವೃತ್ತಿ ಪರೀಕ್ಷೆಯನ್ನು ಕಾರಣಾಂತರದಿಂದ ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನು ತಮಗೆ SMS ಮೂಲಕ ತಿಳಿಸಲಾಗುವುದು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ. ನೋಡಿ ಸ್ನೇಹಿತರೆ, ಯಾರ್ಯಾರೆಲ್ಲ ದೂರದ ಊರಿನಿಂದ ದೂರದ ಡಿಸ್ಟಿಕ್ಕಿಂದ ಹಾಸನ್ಗೆ ಈಗಾಗಲೇ ಟ್ರೈನು, ಬಸ್ಸು ಟಿಕೆಟ್ಗಳೆಲ್ಲ ಬುಕ್ ಮಾಡ್ಕೊಂಡಿರ್ತೀರ. ಈ ಒಂದು ದಿನಾಂಕದಂದು ನಿಮ್ಗೇನಾದರೂ ಡೇಟ್ಗಳಿದ್ದರೆ, ನಿಮ್ಗೇನಾದರೂ SMS ಏನಾದರೂ ಬಂದಿಲ್ಲ ಅಂತಂದರೆ ಈ ಒಂದು ವಿಡಿಯೋ ಮುಖಾಂತರ ನಿಮ್ಮ ಸ್ನೇಹಿತರು ಕೂಡ ಯಾರನ್ನು ಇದ್ದರೆ ದಯವಿಟ್ಟು ಅವರಿಗೆ ಒಂದು ಮಾಹಿತಿ ತಿಳಿಸಿ. ಯಾಕಂದರೆ ಅವರು ಸುಮ್ಮನೆ ಅಲ್ಲಿಗೆ ಹೋಗಿ ಅವರ ಒಂದು ದುಡ್ಡು ಸಮಯ ವ್ಯರ್ಥ ಮಾಡ್ಕೊಳ್ಳೋದು ಬೇಡ ಅಂಥೇಳಿ. ನಿಮಗೆ ಈ ಒಂದು ಮುಂದಿನ ದಿನಾಂಕ ಅಂದರೆ ಮೇ ಬಿ ಏಪ್ರಿಲ್, ಮಾರ್ಚ್ ಎಂಡಿನವರೆಗೂ ಇದು ಮುಗಿದ್ಮೇಲೆ ಏಪ್ರಿಲ್ ಒಂದು ಫಸ್ಟ್ ವೀಕಲ್ಲೇ, ಏಪ್ರಿಲ್ ಫಸ್ಟ್ ಏನು ಮತ್ತು ಹೊಸ ಲಿಸ್ಟ್ ಬಿಡ್ತಾರೋ, ಹೊಸ ಲಿಸ್ಟ್ ಬಿಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಎಷ್ಟು ದಿನದ ಏನು ಮುಂದೂಡಲಾಗಿತ್ತೋ ಅಷ್ಟು ದಿನದ ಅಭ್ಯರ್ಥಿಗಳಿಗೆ ಫಸ್ಟ್ ತಗೊಂಡು ಆಮೇಲೆ ನೆಕ್ಸ್ಟ್ ಅವ್ರಿಗೆ ಡೇಟ್ ಕೊಡ್ತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ನೋಡೋಣ, ನಿಮಗಿನ್ನೂ ಏನಾದರೂ ತರಬೇತಿ ಪಡೆಯುವ ಅವಶ್ಯಕತೆ ಇದ್ದರೆ ನೀವು ತರಬೇತಿ ಪಡೆಯಲಿಕ್ಕೆ ನಿಮ್ಗೆ ಕೂಡ ಸಮಯಾವಕಾಶ ಸಿಕ್ಕಂಗಾಯಿತು. ಸಿಕ್ಕ ಒಂದು ಸಮಯವಾದ ಉಪಯೋಗವನ್ನು ಪಡ್ಕೊಂಡು ಒಳ್ಳೆಯ ಸ್ಕೋರು, ಒಳ್ಳೆಯ ಮಾರ್ಕ್ಸನ್ನು ಪಡೀರಿ ಅಂತ ಹೇಳುತ್ತೆ. ನೋಡ್ಬೋದು ಸ್ನೇಹಿತರೆ, ಸೆನ್ಸರ್ ಪ್ರಾಬ್ಲಮ್ ಅಂತೇಳಿ ಅಲ್ಲಿನ ಒಂದು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಸೆನ್ಸರ್ ಪ್ರಾಬ್ಲಮ್ ಆಗಿದ್ದರೆ ಈ ಒಂದು ಟೆಕ್ನಿಕ್ ಯುಗದಲ್ಲಿ ಸೆನ್ಸರ್ 1 ದಿನ, 2 ದಿನ, 3 ದಿನ ಮಾಡ್ಬೋದು. ಬಟ್ ಆದರೆ 1 ವಾರದಿಂದ 2ನೇ ವಾರ ಕೂಡ ಡೇಟ್ಗಳು ಮುಂದೂಡ್ತಾ ಇದೆ. ಬಟ್ ಯಾವುದೋ ಒಂದು ದೊಡ್ಡ ಪ್ರಮಾಣದ ಪ್ರಾಬ್ಲಮ್ ಏನೋ ಆಗಿದೆ ಅಂತ ನಾವು ಅಂದ್ಕೊಡ್ತೀವಿ. ಬಟ್ ಏನೇನು ಆಗಿದೆ ಅಂಥೇಳಿ ನಾವು ಅದನ್ನು ನೋಡಬೇಕಾಗುತ್ತೆ. ಯಾಕಂದರೆ ನೆಕ್ಸ್ಟ್ ತರಬೇತಿ ಚಾಲನಾ ವೃತ್ತಿ ಪರೀಕ್ಷೆ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಸ್ಟಾರ್ಟ್ ಆಗಿದ್ಮೇಲೆ ರಿಸಲ್ಟ್ಗಳು ಏನು ಬರ್ತಾ ಇದಾವೆ, ರಿಸಲ್ಟ್ಗಳು ನೋಡಿದ ಮೇಲೆ ಗೊತ್ತಾಗುತ್ತೆ ಏನೇನು ಪ್ರಾಬ್ಲಮ್ ಆಗ್ತಾಯಿದೆ, ಏನು ಆಗ್ತಾಯಿದೆ ಅಂಥೇಳಿ. ಅವಾಗ ನೆಕ್ಸ್ಟ್ ಗೊತ್ತಾಗುತ್ತೆ ಸ್ನೇಹಿತರೆ. ನೋಡೋಣ, ಕಾದು ನೋಡೋಣ ಏನಾಗುತ್ತೆ ಅಂಥೇಳಿ. ಈ ಒಂದು ದಿನಾಂಕದ ಒಂದು ಯಾವ್ಯಾವ ಅಭ್ಯರ್ಥಿಗಳಿದ್ದಾರೆ ಆ ಒಂದು ಅಭ್ಯರ್ಥಿಗಳಿಗೆ ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟಲ್ಲಿ ಖಂಡಿತವಾಗ್ಲೂ ಕೇಳ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ಹೇಳಿದ ಒಂದು ಮಾಹಿತಿ ಎಲ್ಲ ಅಭ್ಯರ್ಥಿಗಳು ಒಂದು ಉಪಯೋಗಕ್ಕೆ ಹೊರತು ದುರುಪಯೋಗ ಪಡಿಸ್ಕೊಳ್ಬೇಡಿ. ಯಾಕಂದರೆ ಯಾರೋ ಒಬ್ಬರು ಹೀಗೆ ಏನೇನೋ ಕಾಮೆಂಟ್ಗಳು ಕಳಿಸ್ತಾಯಿದ್ರು.
ಸೊ ಆದ್ದರಿಂದ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ, ನಿಮ್ಗೆ ಉಪಯೋಗ ಇಲ್ಲ ಅಂತಂದರೆ ನೀವು ಬಿಟ್ಟುಬಿಡಿ. ಯಾಕೆ ಸುಮ್ಮನೆ ನೀವು ಇದು ಮಾಡ್ಕೊತೀರ? ಸೊ ದಯವಿಟ್ಟು 16 ಜನಕ್ಕೆ ಯೂಸ್ ಆಗೋದನ್ನು ಕಂಟಿನ್ಯೂ ಇರುತ್ತೆ. ಒಬ್ರಿಗೋಸ್ಕರ ಇದು ಮಾಡೋಕ್ಕಾಗಲ್ಲ ಸ್ನೇಹಿತರೆ, ದಯವಿಟ್ಟು ಕ್ಷಮಿಸಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.